ಲೋಕಭವನಕ್ಕೆ ಬಾವಿ ಸಿಎಂ ಡಿಕೆ ಎಂಟ್ರಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಹಕ್ಕು ಮಂಡನೆಯಾಗುತ್ತೆ ಡಿಕೆ ಶಿವಕುಮಾರ್ ಅವರಿಂದ. ಸರ್ಕಾರ ರಚಿಸಲು ಹಕ್ಕು ಮಂಡನೆ. ಬುಧವಾರ ಪದಗ್ರಹಣಕ್ಕೆ ಅವಕಾಶ ಮಾಡಿಕೊಡಿ ಸರ್ ಅಂತ ಕೇಳಲಿದ್ದಾರೆ, ಮನವಿ ಮಾಡಲಿದ್ದಾರೆ. ಸಂಜೆ 4:05 ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವೆ. ಲೋಕಭವನದ ಗಾಜಿನ ಮನೆಯಲ್ಲಿಯೇ ಪದಗ್ರಹಣಕ್ಕೆ ಅವಕಾಶ ಮಾಡಿಕೊಡಿ. ಲೋಕಭವನಕ್ಕೆ ಈಗ ಬಾವಿ ಸಿಎಂ ಡಿಕೆ ಎಂಟ್ರಿ ಆಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಹಕ್ಕು ಮಂಡನೆಯಾಗುತ್ತೆ. ಸರ್ಕಾರ ರಚಿಸಲು ಹಕ್ಕು ಮಂಡನೆ ಇದೀಗ ಡಿಕೆ ಶಿವಕುಮಾರ್ ಅವರಿಂದ. ಬುಧವಾರ ಪದಗ್ರಹಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಗವರ್ನರ್ ಬಳಿ ಮನವಿಯನ್ನ ಮಾಡಲಿದ್ದಾರೆ. ಸಂಜೆ 4:05 ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ಲೋಕಭವನದ ಗಾಜಿನ ಮನೆಯಲ್ಲಿಯೇ ಪದಗ್ರಹಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಲಿದ್ದಾರೆ. ಹೀಗಂತ ಗವರ್ನರ್ಗೆ ಮನವಿಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಲೋಕಭವನಕ್ಕೆ ಇದೀಗ ಬಾವಿ ಸಿಎಂ ಎಂಟ್ರಿ ಆಗಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಕೆಲವೇ ಕ್ಷಣಗಳಲ್ಲಿ ಹಕ್ಕು ಮಂಡನೆ ಆಗಲಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಇದೀಗ. ಸರ್ಕಾರ ರಚಿಸಲು ಹಕ್ಕು ಮಂಡನೆ ಕೆಲವೇ ಕ್ಷಣಗಳಲ್ಲಿ. ಬುಧವಾರ ಪದಗ್ರಹಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಲಿದ್ದಾರೆ. ಸಂಜೆ 4:05 ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ಗಾಜಿನ ಮನೆಯಲ್ಲಿ, ಲೋಕಭವನದ ಗಾಜಿನ ಮನೆಯಲ್ಲಿಯೇ ಪದಗ್ರಹಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಲಿದ್ದಾರೆ ಗವರ್ನರ್ಗೆ ಡಿಕೆ ಶಿವಕುಮಾರ್ ಅವರು. ಲೋಕಭವನಕ್ಕೆ ಬಾವಿ ಸಿಎಂ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗಿದೆ. ಜೊತೆಗೆ ಸಿದ್ದರಾಮಯ್ಯ ಹಾಗೆ ಕೆಸಿ ವೇಣುಗೋಪಾಲ್ ಜೊತೆಗೆ ಸುರ್ಜೇವಾಲಾ ಕೂಡ ಇರುವಂತದ್ದು.